ಈ ವಿಡಿಯೋವನ್ನು ಪೂರ್ತಿಯಾಗಿ ಬೇರೆಯವರಿಗೂ ಶೇರ್ ಮಾಡಿ, ಯಾಕಂದರೆ ಭಾಳ ಜನರಿಗೆ ಸಹಾಯ ಆಗುತ್ತೆ. ಭಾಳ ಜನ ಅರ್ಧಂಬರ್ಧ ವಿಡಿಯೋ ನೋಡ್ತಾರೆ, ಸ್ಕಿಪ್ ಮಾಡಿ ನೋಡ್ತಾರೆ. ದಯವಿಟ್ಟು ಆ ರೀತಿ ಮಾಡಕ್ಕೆ ಹೋಗ್ಬೇಡ್ರಿ. ವಿಡಿಯೋ ಪೂರ್ತಿ. ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಷಯ ಕಟ್ಟಡ ನಿರ್ಮಾಣ ಕಾರ್ಮಿಕರ 60 ವರ್ಷ ಆದರೆ 60 ವರ್ಷ ಆತಂತ ಹೇಳಿದ್ರೆ ನಿಮಗೆ ಇದು ಬಹಳ ಉಪಯುಕ್ತವಾಗುತ್ತದೆ. ಈ ವಿಡಿಯೋ ದಯವಿಟ್ಟು ಸ್ಕಿಪ್ ಮಾಡದೆ ನೋಡಿ. ನೀವೇನಾದರೂ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಂಡು ಲೈಕ್ ಮಾಡೋದು ಮರಿಬೇಡಿ. ನಿಮಗೇನಾದರೂ ಅನಿಸಿಕೆ ಅಭಿಪ್ರಾಯ ಇದ್ದರೆ ಕಾಮೆಂಟ್ ಮೂಲಕ ಕಮೆಂಟ್ ಮಾಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಇಲ್ಲಿ ನೋಡಿ, ಪಿಂಚಣಿ ಸೌಲಭ್ಯ ಅಂತ ಇದೆ. ಯಾರೆಲ್ಲ ಅರ್ಹರು ಅಂತ ಕೇಳ್ತಾ ಇದ್ದಾರೆ. ಅರ್ಹತೆ ಏನು ಬೇಕಂತ ಹೇಳಿದ್ರೆ, ಪ್ರತಿ ನೋಂದಾಯಿತ ಕಟ್ಟಡ ಅಥವಾ ಇತರೆ ನಿರ್ಮಾಣ ಕಾರ್ಮಿಕರು 60 ವರ್ಷ ಪೂರ್ಣಗೊಳಿಸಿರಬೇಕು. 60 ವರ್ಷ ಆತಂದ್ರೆ ತಿಂಗಳ 3,000 ರೂಪಾಯಿ ನಿಮ್ಮ ಅಕೌಂಟಿಗೆ ಬರ್ತೈತಿ. ಅವರು 3 ವರ್ಷ ಕೆಲಸ ಮಾಡಿರ್ಬೇಕು. 60 ವರ್ಷ ಆಗಕ್ಕಿಂತ ಮುಂಚೆ 3 ವರ್ಷ ಸತತವಾಗಿ ಕೆಲಸ ಮಾಡ್ತಾ ಇರಬೇಕು. ನಿಮ್ಮ ಕಾಂಟ್ರಾಕ್ಟ್ ಹತ್ರ ನೀವು ಕೆಲಸ ಮಾಡ್ತಾ ಇದ್ರೆ ನೀವು ಈ ಸ್ಕೀಮ್ಗೆ ಅರ್ಹರು ಅಂತ ಹೇಳ್ತದೆ ಗೌರ್ಮೆಂಟ್. ಪಿಂಚಣಿಗೆ ಹೆಂಗೆ ಅರ್ಜಿ ಸಲ್ಲಿಸ್ಬೇಕಂತ ಹೇಳಿದ್ರೆ, ಗೌರ್ಮೆಂಟ್ ಒಂದು KBOC WWB ತಂತ್ರಾಂಶದ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು. ನೋಂದಾಯಿತ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರು ತನ್ನ ಮಂಡಳಿಯ ಮೂಲಕ ಗುರುತಿನ ಚೀಟಿಯನ್ನು ಅರ್ಜಿಯೊಂದಿಗೆ ಸಲ್ಲಿಸಬೇಕು. ಮಂಡಳಿ ನೋಂದಾಯಿತ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಪಿಂಚಣಿ ಕೋರಿ ಸಲ್ಲಿಸಿದ ಅರ್ಜಿಯನ್ನು ಪರಿಶೀಲಿಸಿದ ನಂತರ ಫಲಾನುಭವಿಗಳಿಗೆ ಪಿಂಚಣಿ ಮಂಜೂರಾತಿ ಆದೇಶದ ಜೊತೆಗೆ ವಿದ್ಯುನ್ಮಾನೀಕೃತ ವಿಶಿಷ್ಟ ಪಿಂಚಣಿ ಗುರುತಿನ ಚೀಟಿಯನ್ನು ನೀಡುತ್ತೈತಿ. ಫಲಾನುಭವಿಯು ಸಲ್ಲಿಸಿದ ಪಿಂಚಣಿ ಅರ್ಜಿಯು ಪರಿಶೀಲನಾ ಸಂದರ್ಭದಲ್ಲಿ ಅರ್ಜಿಯು ಅನರ್ಹ ಎಂದು ಕಂಡು ಬಂದಲ್ಲಿ ಅರ್ಜಿಯನ್ನು ತಿರಸ್ಕರಿಸಲಾಗುವುದು. ನೀವೇನಾದರೆ ಇದ್ರ ಹಿಂದೆ ಈಗ 60 ವರ್ಷದ ಸಂಧ್ಯಾ ಸುರಕ್ಷಾ ಯೋಜನೆ ಅಥವಾ ಬೇರೆ ಬೇರೆ ಯಾವ್ದಾರ ಒಂದು ಪಿಂಚಣಿ ತಗೊಂಡ್ರೆ ಈ ಸ್ಕೀಮ್ ನಿಮಗೆ ಸಿಗುವುದಿಲ್ಲ. ಪಿಂಚಣಿದಾರರು ಮರಣ ಹೊಂದಿದಾಗ ಅವರು ಕಾನೂನುಬದ್ಧ ಅವಲಂಬಿತರು ಅಥವಾ ಉತ್ತರಾಧಿಕಾರಿಗಳು ಪಿಂಚಣಿದಾರರು ಮರಣ ಪ್ರಮಾಣ ಪತ್ರ ಸಲ್ಲಿಸಿ ಬ್ಯಾಂಕ್ ಖಾತೆಯನ್ನು ಮುಚ್ಚಲು ಮಂಡಳಿಗೆ ತಿಳಿಸಬೇಕು. ಪಿಂಚಣಿ ಮತ್ತು ಮಾಸಿಕ 3,000 ರೂಪಾಯಿಗಳನ್ನು ಸರ್ಕಾರದ ಅಧಿಸೂಚನೆ 2021/8/2022ರಂತೆ ಮೀರತಕ್ಕದ್ದಲ್ಲ. ಫಲಾನುಭವಿಯು ಸರ್ಕಾರದ ಇತರೆ ಯೋಜನೆಯಡಿ ಇದೇ ತರಹದ ಯಾವುದೇ ಸೌಲಭ್ಯವನ್ನು ಪಡೆದಿರಬಾರದು. ನೋಂದಾಯಿತ ಫಲಾನುಭವಿ ಪಿಂಚಣಿಯನ್ನು ಮುಂದುವರಿಸಲು ಪ್ರತಿ ವರ್ಷವೂ ಜೀವಿತ ಪ್ರಮಾಣ ಪತ್ರ ನಮೂನೆಯನ್ನು ಸರ್ಕಾರದ ತಂತ್ರಾಂಶದ ವೆಬ್ಸೈಟ್ಗೆ ಹೋಗಿ ಅಲ್ಲೇ ಮಂಜೂರಾತಿ ಅಧಿಕಾರಿಗಳಿಗೆ ಸಲ್ಲಿಸಬೇಕು. ಅರ್ಜಿಯೊಂದಿಗೆ ಸಲ್ಲಿಸುವ ಪೂರಕ ದಾಖಲೆಗಳು ಯಾವುವು? ನಿಮ್ಗೆ 60 ವರ್ಷ ಆಗಿರ್ತೈತಿ. ನಿಮ್ಗೆ 60 ವರ್ಷ ನಂತರ ನಿಮಗೆ ಏನೇನ ದಾಖಲೆ ಬೇಕು ಅಂತ ಇಲ್ಲಿ ಹೇಳ್ತಿದ್ದಾರೆ ನೋಡಿ. ಮಂಡಳಿ ನೀಡಲಾದ ಮೂಲ ಗುರುತಿನ ಚೀಟಿ, ಉದ್ಯೋಗ ದೃಢೀಕರಣ ಪತ್ರ, ಜೀವಿತ ಪ್ರಮಾಣ ಪತ್ರ, ರೇಷನ್ ಕಾರ್ಡ್ ಪ್ರತಿ, ಫಲಾನುಭವಿಯ ಬ್ಯಾಂಕ್ ಪಾಸ್ಬುಕ್ ಪುಸ್ತಕದ ಛಾಯಾಚಿತ್ರ, ಪಾಸ್ಪೋರ್ಟ್ ಫೋಟೋ. ಅರ್ಜಿದಾರರು ಅರ್ಜಿಯನ್ನು ಸಲ್ಲಿಸುವ ನೋಂದಣಾಧಿಕಾರಿಯ ಹಿರಿಯ ಕಾರ್ಮಿಕ ನಿರೀಕ್ಷಕರಿಂದ ಪರಿಶೀಲನೆ ಆಗ್ತೈತಿ. ಇದು ನೀವು ಅರ್ಜಿ ಸಲ್ಲಿಸಿದ ಮೇಲೆ ನಿಮ್ಮ ಅರ್ಜಿಯನ್ನು ನೋಂದಣಾಧಿಕಾರಿ ಹಿರಿಯ ಕಾರ್ಮಿಕ ನಿರೀಕ್ಷಕರಿಂದ ಪರಿಶೀಲನೆಯ ಸಹಾಯಕ ಕಾರ್ಮಿಕ ಆಯುಕ್ತರಿಂದ ಅನುಮೋದನೆ ಆಗುತ್ತೆ. ಕುಟುಂಬದ ಪಿಂಚಣಿ ಸೌಲಭ್ಯಕ್ಕೆ ಅರ್ಹತೆ, ಪಿಂಚಣಿ ಮಂಜೂರಾತಿ ಇತ್ಯಾದಿ ವಿಧಾನ. ಏನಾದರೂ ಪಿಂಚಣಿ ಮೃತ ಆದರೆ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಅವರ ಪತ್ನಿ ಅವರ ಕುಟುಂಬದ ಪಿಂಚಣಿ ಸೌಲಭ್ಯಕ್ಕೆ ಅರ್ಹರಾಗಿರುತ್ತಾರೆ. ನಿಮ್ಮ ಮನೆಯಲ್ಲಿ ನೀವು ಈಗಾಗಲೇ 60 ವರ್ಷದ
ಪಿಂಚಣಿ ಪಡೆಯುತ್ತಿದ್ದರೆ ಅವರು ಯಾರಾದರೂ ತೀರ್ಕೊಂಡಿದ್ದರೆ ಆ ಪಿಂಚಣಿ ಸೌಲಭ್ಯಕ್ಕೆ ಅವರ ಮನೆಯಲ್ಲಿರುವ ಪತ್ನಿ ಕುಟುಂಬ ಪಿಂಚಣಿ ಸೌಲಭ್ಯಕ್ಕೆ ಅರ್ಹರಾಗಿರುತ್ತಾರೆ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ. ಎರಡನೇದು, ಉಪನಿಯಮ 1ರಂತೆ ಮೃತ ಪಿಂಚಣಿದಾರರು ಕಟ್ಟಡ ಮತ್ತು ಇತರೆ ನಿರ್ಮಾಣದ ಕಾರ್ಮಿಕರ ಪತಿ ಪತ್ನಿಯ ನಮೂನೆ 12B ರಲ್ಲಿ ಮಂಡಳಿ ಅರ್ಜಿ ಸಲ್ಲಿಸಬೇಕು. ಉಪನಿಯಮ 2ರಂತೆ ಮೃತ ಪಿಂಚಣಿದಾರರ ಕಟ್ಟಡ ಇತರೆ ನಿರ್ಮಾಣ ಕಾರ್ಮಿಕರ ಪತಿ ಪತ್ನಿಯೊಂದಿಗೆ ಕೆಳಕಂಡಂತ ದಾಖಲಾತಿಗಳು ಸಲ್ಲಿಸಬೇಕು. ಪಿಂಚಣಿ ಪಡೆದಿದ್ದ ಮೃತ ನೋಂದಾಯಿತ ಕಾರ್ಮಿಕ ಮರಣ ಪ್ರಮಾಣ ಪತ್ರ, ಮೃತ ಪಿಂಚಣಿದಾರ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಪತ್ನಿ ಎಂದು ದೃಢೀಕರಿಸಲು ಕಂದಾಯ ಇಲಾಖೆಯ ಪಡೆದ ಪ್ರಮಾಣ ಪತ್ರ, ಅರ್ಜಿದಾರರ ಬ್ಯಾಂಕ್ ಪಾಸ್ಬುಕ್, ಅರ್ಜಿದಾರರ ಇತ್ತೀಚಿನ ಒಂದು ಭಾವಚಿತ್ರ, ಮಂಡಳಿ ಮೃತ ಪಿಂಚಣಿದಾರರ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಪತಿ ಪತ್ನಿ ಪಿಂಚಣಿ ಕೋರಿ ಸಲ್ಲಿಸಿದ ಅರ್ಜಿಯನ್ನು ಪರಿಶೀಲಿಸಿದ ನಂತರ ಅರ್ಜಿದಾರರಿಗೆ ಕುಟುಂಬ ಪಿಂಚಣಿ ಮಂಜೂರಾತಿ ಆದೇಶದ ಜೊತೆಗೆ ವಿದ್ಯುನ್ಮಾನೀಕೃತ ವಿಶಿಷ್ಟ ಪಿಂಚಣಿ ಗುರುತಿನ ಚೀಟಿಯನ್ನು ಸಂಖ್ಯೆಯನ್ನು ನೀಡುತ್ತದೆ. ಕುಟುಂಬ ಪಿಂಚಣಿ ಈ ಹಿಂದೆ ನೋಂದಾಯಿತ ಕಟ್ಟಡ ಅಥವಾ ಇತರೆ ನಿರ್ಮಾಣ ಕಾರ್ಮಿಕರು ಪಡೆಯುತ್ತಿದ್ದರೆ ಪಿಂಚಣಿ ಅರ್ಧದಷ್ಟು ಮೊತ್ತವನ್ನು ಮೀರತಕ್ಕದ್ದಲ್ಲ ಮತ್ತು ಕುಟುಂಬ ಪಿಂಚಣಿ ಅರ್ಜಿದಾರರ ಬ್ಯಾಂಕ್ ಖಾತೆಗೆ ಜಮಾ ಮಾಡತಕ್ಕದ್ದು. ಅರ್ಜಿದಾರರು ಸಲ್ಲಿಸಿದ ಪಿಂಚಣಿ ಅರ್ಜಿ ಪರಿಶೀಲನಾ ಸಂದರ್ಭದಲ್ಲಿ ಅರ್ಜಿಯು ಅನರ್ಹ ಎಂದು ಕಂಡು ಬಂದಲ್ಲಿ ಅರ್ಜಿಯನ್ನು ತಿರಸ್ಕರಿಸುವ ಮುನ್ನ ಮಂಡಳಿಯ ಅರ್ಜಿದಾರರಿಗೆ ಪೂರ್ಣ ಮಾಹಿತಿ ಒದಗಿಸಲು ಅವಕಾಶವನ್ನು ನೀಡಬೇಕು. ಕುಟುಂಬ ಪಿಂಚಣಿದಾರರ ಮರಣ ಹೊಂದಿದಾಗ ಅವರ ಕಾನೂನುಬದ್ಧ ಸವಲಂಬಿತರ ಉತ್ತರಾಧಿಕಾರಿಗಳು ಕುಟುಂಬ ಪಿಂಚಣಿದಾರರ ಮರಣ ಪ್ರಮಾಣ ಪತ್ರ ಮಂಡಳಿಗೆ ಸಲ್ಲಿಸುವುದು, ಬ್ಯಾಂಕ್ ಖಾತೆಯನ್ನು ಮುಚ್ಚಲು ಅವರಿಗೆ ತಿಳಿಸಬೇಕು. ಕುಟುಂಬದ ಪಿಂಚಣಿದಾರರು ಮಂಜೂರಾತಿ ಪ್ರಾಧಿಕಾರಕ್ಕೆ ಪ್ರತಿ ವರ್ಷ ಜೀವಿತ ಪ್ರಮಾಣ ಪತ್ರ, ಕುಟುಂಬ ಪಿಂಚಣಿ ಖಾತೆ ಹೊಂದಿರುವ ಬ್ಯಾಂಕ್ ಮ್ಯಾನೇಜರ್, ಕಂದಾಯ ಇಲಾಖೆ ಅಧಿಕಾರಿಯವರಿಗೆ ಸಲ್ಲಿಸುವುದು. ಕುಟುಂಬ ಪಿಂಚಣಿ ಮಂಜೂರಾತಿ ಪ್ರಾಧಿಕಾರವು ಪಿಂಚಣಿ ದಾಖಲೆಗಳನ್ನು ನಮೂದು ಎಕ್ಸೆಲ್ನಲ್ಲಿ ನಿರ್ವಹಿಸಬೇಕು. ನೋಡಿ, ಇಷ್ಟೆಲ್ಲ ಕೊಟ್ಟಿರ್ತಾರೆ. ಇದ್ರ ಉಪಯೋಗ ಬಹಳ ಜನ, ಒಂದು 90% ನಮ್ಮ ಕಟ್ಟಡ ಕಾರ್ಮಿಕರು ಕೆಲಸವನ್ನು ಈಗಾಗಲೇ ಮಾಡುತ್ತಿದ್ದಾರೆ. ಯಾರೆಲ್ಲ 60 ವರ್ಷ ಈಗೀಗ ತುಂಬಿರ್ತಾವಲ್ಲ, 3 ವರ್ಷ ಅವರು ಕೆಲಸ ಮಾಡ್ತಾ ಇರಬೇಕು. 60 ವರ್ಷ ತುಂಬಿದ್ರೆ ಅವರಿಗೆ ತಿಂಗಳ 3,000 ರೂಪಾಯಿ ಮಾಸಾಸನ ಬರುತ್ತದೆ. ಈ ವಿಡಿಯೋ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.